ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧನೂರು. ಐಕ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 10ನೇ ತರಗತಿ ಐಸಿಎಸ್ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ ಐಐಟಿ, ಜೆಇಇ ಹಾಗೂ ನೀಟ್ ಕೋರ್ಸ್ಗಳು, ಪಿಸಿಎಂಬಿ, ಪಿಸಿಎಂಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ. ಹಾಗೆ 6ರಿಂದ 10ನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ, ಐಐಟಿ, ನೀಟ್, ಒಲಿಂಪಿಯಾಡ್, ಎನ್ಟಿಎಸಿ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು. 11ನೇ ಮತ್ತು 12ನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇಇ, ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು. ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ, ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು. ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು, ಪಾರದರ್ಶಕತೆಯಿಂದ ಕೂಡಿದ ಉತ್ತಮ ಆಡಳಿತ ಮಂಡಳಿಯನ್ನ ಹೊಂದಿದ ಕಾಲೇಜು ನಮ್ಮದಾಗಿದೆ. ಸ್ಪೀಡೋಮೀಟರ್ ಅಳವಡಿಕೆಯ ವಾಹನದ ವ್ಯವಸ್ಥೆ, Welcome to our IQ family. Research to realize your dreams. ನಮ್ಮಲ್ಲಿ ಪ್ರವೇಶಗಳು ಪ್ರಾರಂಭವಾಗಿದ್ದು, ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ. ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು, ಗಂಗಾವತಿ ರಸ್ತೆ, ಹೊಸಳ್ಳಿ ಕ್ರಾಸ್, ಸಿಂಧನೂರು. ಜಮೀರ್ ಅಹಮದ್ ಸಾಹೇಬರು ಹಾಗೂ ಅಪ್ಪನಗೌಡ ಬಾದರಿ ಸಾಹೇಬರು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಇವರು ಕಾಜಿಂ ಮಲಿಕ್ ಅಧ್ಯಕ್ಷರು ನಗರ ಬ್ಲಾಕ್ ಕಾಂಗ್ರೆಸ್ ಇವರು ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಹಾಗೂ ವೇದಿಕೆ ಮುಂಭಾಗ ಖಾದರ್ ಭಾಷಾ ಇವರೆಲ್ಲರಿಗೂ ತುಂಬುವುದಾದ ಇವತ್ತಿನ ಸಿಂಧನೂರು ಪಟ್ಟಣ ಮುಂಬರುವ ಕೊಪ್ಪಳ ಲೋಕಸಭೆ ಚುನಾವಣೆ ಪ್ರಚಾರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪ್ರಚಾರದ ಪರವಾಗಿ ಆಗಮಿಸಿರುವ ಆತ್ಮೀಯ ಗೆಳೆಯರು, ದಿನಾಂಕ 7ನೇ ತಾರೀಕು ಕರ್ನಾಟಕದಲ್ಲಿ 2ನೇ ಹಂತದಲ್ಲಿ ಕೊಪ್ಪಳ ಲೋಕಸಭೆಗೆ ತಾವೆಲ್ಲ ಮತದಾನ ಮಾಡಬೇಕಾಗಿದೆ. ಈ ಚುನಾವಣೆ ಬಹಳ ಮಹತ್ವವಾಗಿರ್ತಕ್ಕಂಥ ಚುನಾವಣೆ ದೇಶದ ಹಿತದೃಷ್ಟಿಯಿಂದ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ಚುನಾವಣೆಯಲ್ಲಿ ನಮ್ಮ ದೇಶದಲ್ಲಿ ರಾಷ್ಟ್ರಾದ್ಯಂತ 2 ರಾಜಕೀಯ ಪಕ್ಷಗಳು, ಒಂದು ಕಾಂಗ್ರೆಸ್ ಪಕ್ಷ, ಎರಡನೇದು ಬಿಜೆಪಿ ಪಕ್ಷ, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಕೂಡ ಲೋಕಸಭೆಗೆ ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ. ತಮ್ಮ ದೇಶದ ಸ್ವಾಭಿಮಾನ ಮತ್ತು ಹಾಗೆ ಕಾಂಗ್ರೆಸ್ ಪಕ್ಷ ದೊಡ್ಡ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಪಕ್ಷ ಹುಟ್ಟಿದ್ದು ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನ ಮೊಟಕುಗೊಳಿಸಿ ಪ್ರಜಾತಂತ್ರ ವ್ಯವಸ್ಥೆಯನ್ನ ಪ್ರಾರಂಭಿಸಬೇಕು ಎಂಬ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಮಹಾತ್ಮ ಗಾಂಧೀಜಿಯವರು ಮತ್ತು ಇನ್ನಿತರ ಅನೇಕ ಗಣ್ಯರು ದೇಶದಲ್ಲಿ ತಮ್ಮ ಜೀವನವನ್ನ ತ್ಯಾಗ ಮಾಡಿ ನಮ್ಮೆಲ್ಲರಿಗೆ ಸ್ವತಂತ್ರ ಕೊಡಿಸಿರ್ತಕ್ಕಂಥದ್ದು. ಅವತ್ತಿನ ಸಂದರ್ಭದಲ್ಲಿ ದೇಶದಲ್ಲಿ 33 ಕೋಟಿ ಜನಸಂಖ್ಯೆ, ಗ್ರಾಮಗಳಲ್ಲಿ ಕರೆಂಟ್ ಇದ್ದಿಲ್ಲ, ಕತ್ತಲದಲ್ಲಿ ಜೀವನ, ಕುಡಿಯಕ್ಕೆ ನೀರಿದ್ದಿಲ್ಲ, ಓಡಾಡಕ್ಕೆ ರಸ್ತೆಗಳಿದ್ದಿಲ್ಲ, ವಾಹನಗಳ ಸಂಪರ್ಕ ಇದ್ದಿಲ್ಲ, ದೇಶದಲ್ಲಿ ಅಣೆಕಟ್ಟುಗಳಿದ್ದಿಲ್ಲ. ಸಂಪೂರ್ಣ 33 ಕೋಟಿಯಲ್ಲಿ 30 ಕೋಟಿ ಜನಸಂಖ್ಯೆ ಬಡತನ ರೇಖೆಯಲ್ಲಿ ಇರ್ತಕ್ಕಂಥದ್ದು.
ಒಂದು ಶಾಲೆಗಳಿದ್ದಿಲ್ಲ, ಹೈಸ್ಕೂಲ್ಗಳಿದ್ದಿಲ್ಲ, ಕಾಲೇಜುಗಳಿದ್ದಿಲ್ಲ, ಗ್ರಾಮಗಳಲ್ಲಿ ಕರೆಂಟ್ ಇದ್ದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿ 3 ತೀರ್ಮಾನಗಳನ್ನು ಒಂದೇ ಕೆಲಸಕ್ಕೆ 3 ತೀರ್ಮಾನ ಆಗಿರ್ಬೇಕು ಅಂತ ಮಹತ್ವವಾದಂತ ನಿರ್ಧಾರವನ್ನು ತೆಗೆದುಕೊಂಡು ಈ ದೇಶದಲ್ಲಿ ಮೊದಲು ಬಡತನ ನಿರ್ಮೂಲ ಆಗಬೇಕು, ಜನಸಾಮಾನ್ಯರಿಗೆ ಕುಡಿಯಕ್ಕೆ ನೀರು ಬೇಕು, ಜನಸಾಮಾನ್ಯರಿಗೆ ಕರೆಂಟ್ ಉತ್ಪಾದನೆ ಮಾಡಿ ಬೆಳಕನ್ನು ಕೊಡಬೇಕು ಮತ್ತು ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಮೊಟ್ಟ ಮೊದಲನೇ ಯೋಜನೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟತಕ್ಕಂಥ ಕೆಲಸ ಮಾಡಿದೆ. ಇವತ್ತು ಅಣೆಕಟ್ಟುಗಳು ಕಟ್ಟಿರೋದ್ರಿಂದನೇ ನಮ್ಮ ಭಾಗದಲ್ಲಿ ಹಸಿರು ಕ್ರಾಂತಿ ಆಗಿದೆ. ಇವತ್ತು ತುಂಗಭದ್ರಾ ಅಣೆಕಟ್ಟು ಇರ್ಬೋದು, ಆಲ್ಮಟ್ಟಿ ಅಣೆಕಟ್ಟು ಇರ್ಬೋದು, ಬಸವಸಾಗರ ಇರ್ಬೋದು, ದೂದ್ ಗಂಗಾ ಇರ್ಬೋದು, ಮಹದಾಯಿ ಯೋಜನೆ ಇರ್ಬೋದು, ಕಾವೇರಿ ಯೋಜನೆಗಳು ಇರ್ಬೋದು, ಸುಮಾರು 42 ಅಣೆಕಟ್ಟುಗಳನ್ನ ಈ ನಮ್ಮ ರಾಜ್ಯದಲ್ಲಿ ಕಟ್ಟಿ ಕುಡಿಯ ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ನೀರಾವರಿ ವ್ಯವಸ್ಥೆ, ವಾರ್ಷಿಕ 3 ಯೋಜನೆಗಳಲ್ಲಿ ಮಾಡಿ ದೇಶಕ್ಕೆ ಆಹಾರ ಉತ್ಪಾದನೆ ಮಾಡಿರ್ತಕ್ಕಂಥ ಕೀರ್ತಿ, ಬಡತನ ನಿರ್ಮೂಲ ಮಾಡಿರ್ತಕ್ಕಂಥ ಕೀರ್ತಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಸೇರಿದೆ. ಮೆಲ್ಕ್ ಹಾಕ್ಬೇಕು. ಸುಮಾರು 60 ವರ್ಷಗಳಲ್ಲಿ 18 ಮಂದಿ ಪ್ರಧಾನಮಂತ್ರಿಗಳಾಗಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ಈ 18 ಮಂದಿ ಪ್ರಧಾನಮಂತ್ರಿ ಜನಸಾಮಾನ್ಯರಿಗೆ ಮತದಾರರಿಗೆ ಹೇಳಬೇಕಾದಂತ ಕೆಲಸ ಬಹಳ ಅವಶ್ಯಕತೆ ಇದೆ. ಇವತ್ತು ಇಂದಿರಾ ಗಾಂಧಿ ಅವರ ಕೊಡುಗೆ ರಾಷ್ಟ್ರೀಯ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿ ಪ್ರತಿಯೊಬ್ಬ ಮಹಿಳೆಯನ್ನು ಹಿಡಿದು ಯುವಕರಿಗೆ, ರೈತರಿಗೆ, ಬಡವರಿಗೆ ಎಲ್ಲರಿಗೂ ಕೂಡ ಮನೆ ಕಟ್ಟಕ್ ಸಾಲ, ಮಕ್ಕಳಿಗೆ ಓದ್ಸಕ್ ಸಾಲ, ಫ್ಯಾಕ್ಟರಿಗಳು ಖರೀದಿ ಮಾಡಕ್ ಸಾಲ, ವ್ಯವಸಾಯ ಮಾಡಕ್ ಸಾಲ ಕೊಡ್ತಕ್ಕಂಥ ಕೆಲಸವನ್ನ ಇಂದಿರಾ ಗಾಂಧಿ ಅವರು ಮಾಡಿದರು. ನಿಮ್ಮ ಕೈಯಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಅಂಗೈಯಲ್ಲಿ ಪ್ರಪಂಚವನ್ನು ನೋಡ್ತಾರೆ. ಈಗ ಅಮೆರಿಕದಾಗ ಏನ್ ನಡೆದಂತೆ, ಚೈನಾದಾಗ ಏನ್ ನಡೆದಂತೆ, ಆಸ್ಟ್ರೇಲಿಯಾದಾಗ ಏನ್ ನಡೆದಂತೆ, ದುಬೈದಾಗ ಏನ್ ನಡೆದಂತೆ ಎಂಬುದನ್ನ ಅಂಗೈಯಲ್ಲಿ ದುಬೈಯನ್ನು ನೋಡ್ತೀರಿ, ಅಂಗೈಯಲ್ಲಿ ಅಮೆರಿಕ ನೋಡ್ತೀರಿ. ಈ ತಂತ್ರಜ್ಞಾನವನ್ನ ದೇಶಕ್ಕೆ ತಂದಿರತಕ್ಕಂಥ ಕೀರ್ತಿ ರಾಜೀವ್ ಗಾಂಧಿ ಸಲ್ತೈತಿ. ಇದಲ್ಲದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿ ಅವರ ಒಂದು ಆಡಳಿತದಲ್ಲಿ ಉತ್ತಮವಾದ ಸರ್ಕಾರವನ್ನ ಕೊಟ್ಟು ತಮ್ಮೆಲ್ಲರ ಆಶೀರ್ವಾದದಿಂದ ಈ ಹೋದ ಸಲ ಚುನಾವಣೆಯಲ್ಲಿ 10 ತಿಂಗಳ ಹಿಂದೆ ಸಾರ್ವತ್ರಿಕ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ 135 ಜನರನ್ನ ಕಾಂಗ್ರೆಸ್ ಪಕ್ಷದಿಂದ ನೀವೆಲ್ಲರೂ ಆಯ್ಕೆ ಮಾಡಿ ಕಳಿಸ್ತೀರಿ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಒಂದು ಭರವಸೆಯನ್ನ ಕೊಟ್ಟಿದ್ರು. ಏನ್ ನಾವು ಹೇಳಿರ್ತೀವಿ, ಏನ್ ಮಾತಾಡಿರ್ತೀವಿ, ಏನ್ ಭರವಸೆಗಳನ್ನ ಕೊಟ್ಟಿರ್ತೀವಿ ಮತ್ತು ಏನ್ ಗ್ಯಾರಂಟಿಗಳನ್ನ ಕೊಟ್ಟಿರ್ತೀವಿ, ಅವೆಲ್ಲವೂ ಕೂಡ ಸರ್ಕಾರ ರಚನೆ ಆಗಿ ಮೊದಲನೇ ದಿವಸದಲ್ಲಿ ತೀರ್ಮಾನ ತಗೊಂಡು ಒಂದು ಭಾಷಣ ಕೊಟ್ಟಿದ್ರು, ವಚನ ಕೊಟ್ಟಿದ್ರು. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂತ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಜನಸಾಮಾನ್ಯರಿಗೆ, ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ ಅನೇಕ ಯೋಜನೆಗಳನ್ನು ಮಾಡಿ ಈ ಪಂಚ ಗ್ಯಾರಂಟಿಗಳು ಅಂದ್ರೆ ನಮ್ಮ ಜೀವನ ಬದುಕಿಗೆ ಪಂಚಾಮೃತಕ್ಕೆ ಬಂದು ದೇಶದಲ್ಲಿ ಇದು 3ನೇ ಚುನಾವಣೆ. 3 ಚುನಾವಣೆಗಳಲ್ಲಿ ಅವರು ಭಾಷಣ ನೋಡಿ ನರೇಂದ್ರ ಮೋದಿ ಅವರು ಜನರ ಮಿಡಿತವನ್ನು ನೋಡಿಕೊಂಡು ತಮ್ಮ ಭಾಷಣದ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಜನರನ್ನ ಮೊಳ್ಳು ಮಾಡಿ ಜನರಿಗೆ ಮತಗಳನ್ನ ಯಾಚನೆ ಮಾಡತಕ್ಕಂಥ ಬುದ್ಧಿವಂತಿಕೆ ನರೇಂದ್ರ ಮೋದಿ ಅವರಲ್ಲಿದೆ. ಇವತ್ತು ದೇಶದ ರಕ್ಷಣೆ ಬಗ್ಗೆ ಮಾತಾಡ್ತಾರೆ. ಅಚ್ಚೇ ದಿನ ಹೇಗೆ ನರೇಂದ್ರ ಮೋದಿ ಅವರೇ ಈ ದೇಶದಲ್ಲಿ 80% 146 ಕೋಟಿ ಜನರಲ್ಲಿ 90 ಕೋಟಿ ಜನರು ಬಡ ಜನತೆ ಇದೆ. 90 ಕೋಟಿ ಮೇಲ್ಪಟ್ಟು ಬಡವರು. ಆ ಬಡ ಜನರಿಗೆ ನೀವು ಏನಿದೆ, ಯಾವ ಕೆಲಸಗಳಿಲ್ಲ, ಯಾವ ಯೋಜನೆಗಳಿಲ್ಲ. ಏನ್ ನಾವು ಕೊಟ್ಟಂಗ ಅಕ್ಕಿ ಕೊಟ್ಟಿರ, ನಾವು ಕೊಟ್ಟಂಗ 2,000 ರೂಪಾಯಿ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದೀರಾ? ಏನೂ ಇಲ್ಲ. ಬರೀ ಮಾತಿನಲ್ಲಿ ದೇಶ ರಕ್ಷಣೆ ಮಾಡ್ತೀವಿ, ನರೇಂದ್ರ ಮೋದಿ ದೇಶಕ್ಕೆ ಬೇಕಾಗ್ತದೆ. ಅಂದ್ರೆ ಕಾಂಗ್ರೆಸ್ ಪಕ್ಷ 60 ವರ್ಷ ದೇಶ ರಕ್ಷಣೆ ಮಾಡಿಲ್ಲ. ನೀವೇನು ಮಾಡಿರಿ? ಏನು ಮಾಡಿಲ್ಲ. ಅವರು ಒಂದು ಸರ್ಜಿಕಲ್ ಸ್ಟ್ರೈಕ್, ಒಂದು ಬಾಂಬ್ ಇಲ್ಲೋ 2,000 ಫೀಟ್ ನಲ್ಲಿ ಒಂದು ಬಾಂಬ್ ಹೊಡೆದು ಒಂದು ಸೆಡ್ ಬಿಡಿಸಿ ಅದ್ರ ಮೇಲೆ 2ನೇ ಚುನಾವಣೆ ಗೆದ್ದಿರಿ. ಇಂದಿರಾ ಗಾಂಧಿ ಅವರು
1967-71 ಪಾಕಿಸ್ತಾನ ಬಾಂಗ್ಲಾದೇಶ ವಿಭಜನೆ ಮಾಡಬೇಕಾದ್ರೆ 1 ಲಕ್ಷ ಯುದ್ಧ ಗೆದ್ದು, ಯುದ್ಧದಲ್ಲಿ ಗೆದ್ದು ರುದ್ರಭೂಮಿಗೆ ಹೋಗಿದ್ದು, ಯುದ್ಧ ಭೂಮಿಗೆ ಹೋಗಿದ್ರು. ಯಾರು? ಇಂದಿರಾ ಗಾಂಧಿ ಅವರು. ಸುಮಾರು 1 ಲಕ್ಷ ಸೈನಿಕರು ಶರಣಾಗತರಾದ್ರು. ಅವತ್ತು ಮಂಡಿ ಊರಿ ಶರಣಾಗತರಾಗಿ ಅಲ್ಲಿ ಅವರಿಗೆಲ್ಲ ಕ್ಷಮಾಪಣೆ ಮಾಡಿ ಬಾಂಗ್ಲಾದೇಶ ವಿಭಜನೆ ಮಾಡಿ ಬಂದಿರತಕ್ಕಂತ ಕೀರ್ತಿ ಇಂದಿರಾ ಗಾಂಧಿ ಸತ್ವರ್ತೆ ನರೇಂದ್ರ ಮೋದಿಗೆ ಅಲ್ಲ. ಇವತ್ತು ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ 20 ಉಗ್ರರು ನೋಡಿದಗಳಿಗೆ ಅದರ ಮೇಲೆ ಓಟ್ ಕೇಳ್ತಾರೆ ನರೇಂದ್ರ ಮೋದಿ ಅವರು. ಅದ್ರ ಜನ ಮರಳಾಗ್ತಾರೆ. ಹಿಂದಿನ ಯಾವ ನೆನಪಾಗಂಗಿಲ್ಲ. ಇವತ್ತು ಬಹಳಷ್ಟು ಮಂದಿ ಯುವಕರಿಗೆ ನೌಕರಿ ಕೊಡ್ತೀವಿ, 2 ಕೋಟಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು. 20 ಮಂದಿಗೆ ಆದ್ರೂ ಸಿನ್ನೂರ ಸಿಕ್ಕೈತೇನ್ರಿ? ಯಾಕೆ ಹಾಕ್ಬೇಕ್ರಿ ಯುವಕರು ಓಟ್ರು? ಅದೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ಟಿಕಲ್ 371J ಮಾಡಿ 30,000 ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ. ಯಾರಾದ್ರೂ ಮಾಡಿದ್ದಾರಾ? ನರೇಂದ್ರ ಮೋದಿ ಮಾಡ್ಯಾನ? ಯಾಕೆ ಮಾಡಕ್ಕಾಗಿಲ್ಲ? ಇವನ್ನೆಲ್ಲ ಯುವಕರು ಅರ್ಥ ಮಾಡಿಕೊಳ್ಬೇಕು. अच्छे दिन आएंगे, क्या अच्छे दिन भाई हमारे तो मालूम नहीं हो रहा. अच्छे दिन बोले तो कई को बोले, अच्छे दिन बोले तो ಅಕ್ಕತಂಗೆ ಒಳ್ಳೆ ಎಣ್ಣೆ, ಸಕ್ರಿ, ಗೋಧಿ, ಹಿಟ್ಟು, ಜ್ವಾಳ, ಸೋಪು, ಬಟ್ಟೆ ಇವೆಲ್ಲವೂ 10 ಪಟ್ಟು ಜಾಸ್ತಿ ಆಗಿರೋದು. अच्छे दिन ಏನ್ರಿದು? ಅದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಪೆಟ್ರೋಲು, ಡೀಸೆಲು, ಎಣ್ಣೆ 40 ರೂಪಾಯಿ 50 ರೂಪಾಯಿ ಎಣ್ಣೆ ಸಿಗ್ತಿತ್ತು, ಪೆಟ್ರೋಲ್ ಸಿಗ್ತದೆ. ಇವತ್ತು 100 ರೂಪಾಯಿ ಪೆಟ್ರೋಲು ಡೀಸೆಲ್ ಆಗಿದೆ, 120 ರೂಪಾಯಿ ಒಳ್ಳೆಣ್ಣೆ ಆಗಿದೆ, 70-80 ರೂಪಾಯಿ ತರಕಾರಿ ಆಗ್ಯಾವ, ತೊಗರಿಬೇಳೆ 80, 90, 100. ಇವು ಅಚ್ಚೆ ದಿನ ಏನ್ರಿ? ಇವು ಅಚ್ಚೆ ದಿನ ಬುರಾದಿನ. ಈ ಪಟ್ಟಣದ ಮತ್ತು ಈ ತಾಲೂಕಿನ ಸಮಗ್ರ ಅಭಿವೃದ್ಧಿ ಆಗಬೇಕು. ಎಲ್ಲ ಜನರಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಕುಡಿಯ ನೀರು, ರಸ್ತೆ, ಚರಂಡಿ, ಕರೆಂಟು, ಮನೆಗಳು, ಬೇರೆ 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 ಎಲ್ಲ ಸೌಲಭ್ಯಗಳು ಸಿಗಬೇಕು ಎಂಬ ಆಸೆ ಇಟ್ಕೊಂಡು ನನ್ನನ್ನು ಶಾಸಕನಾಗಿ ಮಾಡಿದ್ದೀನಿ. ಈಗಾಗಲೇ ನಮ್ಮ ಮಾನ್ಯ ಗೆಳೆಯರಾದಂತ ಜಮೀರ್ ಅಹಮದ್ ಸಾಬ್ ಅವರು 18 ಎಕರೆ ಒಂದು 11 ಎಕರೆ ಭೂಮಿ ಇದೆ ಇಲ್ಲಿ ಖರೀದಿ ಮಾಡಿದ್ರಿಂದ. ನಾನು ಮೊದಲನೇ 3 ಸಲ 13-14 ಶಾಸಕನಾದಾಗ ಭೂಮಿ ಖರೀದಿ ಮಾಡಿದ್ವಿ. ಮನೆಗಳು ಕಟ್ಟಕ್ಕಾಗಿದ್ದಿಲ್ಲ. ಆದ್ರೆ ಮೊನ್ನೆ ನಮ್ಮ ನೆಚ್ಚಿನ ಗೆಳೆಯರಾದಂತ ಜಮೀರ್ ಅಹಮದ್ ಸಾಬ್ ಅವರು, ನಾನು ಹೋಗಿ ಅವ್ರ ಮುಂದೆ ಬೇಡಿಕೆ ಇಟ್ಟಾಗ ಈ ಸಿಂಧನೂರು ಪಟ್ಟಣಕ್ಕೆ 2,000 ಮನೆಗಳನ್ನ ಬಡವರಿಗೆ ಮಂಜೂರು ಮಾಡಿದ್ದಾರೆ. ಈಗಾಗಲೇ 18 ಎಕರೆ ಭೂಮಿಯಲ್ಲಿ 154 ಲಕ್ಷ ಕೋಟಿ ಖರ್ಚು ಮಾಡಿ ಇನ್ನೂ 1 ವರ್ಷ ಮುಂದಿನ 2 ತಿಂಗಳು 1 ತಿಂಗಳಾದಗಳಿಗೆ ಅವ್ರನ್ನ ಕರ್ಕೊಂಡ್ಬಂದು ಬುದ್ಧಿ ಪೂಜೆ ಮಾಡಿ ನಿಮ್ಮೆಲ್ಲರಿಗೆ ಹಕ್ಕು ಪತ್ರ ಕೊಡ್ತಕ್ಕಂಥ ಕೆಲಸ ಸಾಹೇಬರು ನಾವು ಮಾಡ್ತೀವಿ. ಅವ್ರೆಲ್ಲ ರೆಡಿ ಮಾಡಿಟ್ಟಾರ, ಎಲ್ಲ ನಾವು ಮಾಡಿಸಿನೆಲ್ಲ ಮುಖ್ಯಮಂತ್ರಿಗಳು ಆದೇಶ ಮಾಡ್ಯಾರ, ಅವರು ಮಾಡ್ಯಾರ, ಬೋರ್ಡ್ ನಲ್ಲಿ ನಿರ್ಧಾರ ಆಗೈತೆ. ಅವರು ವಸತಿ ಸಚಿವರು ನಿಮ್ಮನ್ನೆಲ್ಲರಿಗೂ ಮನೆ ರಹಿತ ಕುಟುಂಬಗಳಿಗೆ ಮನೆಗಳನ್ನ ಕೊಡ್ತಕ್ಕಂತ ಒಂದು ಜವಾಬ್ದಾರಿಯನ್ನ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಸಾಬ್ರಿಗೆ ಕೊಟ್ಟಿದ್ದಾರೆ. ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ. ನಿಮ್ಮೆಲ್ಲರ ಜೊತೆಗೆ ಅಣ್ಣ ತಮ್ಮಂದರಾಗಿ ಬೆರೆತು ಜನರ ಕಷ್ಟಗಳಿಗೆ ಸ್ಪಂದನ ಮಾಡಿ ಮತ್ತು ಜನಸಂಖ್ಯಾತರ ಬಗ್ಗೆ ಈ ಸರ್ಕಾರ 11ನೇ ತಿಂಗಳಿಗೆ, ನಾವು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದು 11 ತಿಂಗಳಿಂದ ಸಾಕಷ್ಟು ನಾವೇನ ಆದೇಶ ತರಬೇಕು. ಏನಂತ, ಈ ತರ ಯಾರನ್ನ ಪಾಕಿಸ್ತಾನ ಜೈತರ ಕೂಗ್ರೆ ಅಂತವ್ರನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ಪೋಣಿಸ್ಕೊಡಿ. ಅವ್ರಿಗೆ ನೀವು ಶಿಕ್ಷೆ ಶಿಕ್ಷೆ ಕೊಟ್ಟಿಲ್ಲ, ನಾವೇ ಗುಂಡಕ್ಕೆ ಸಾಯಿಸ್ತೀವಿ ಅಂತ ಏನ್ ಸರ್, ನಾವೇ ಆದೇಶ ಮಾಡ್ಕೊಂಡು ಈಗ ಸ್ಪಾಟ್ ಅಲ್ಲಿ ಏನ್ ಮಾಡೋದು, ಪೊಲೀಸರು ಕೊಡ್ಬೇಕು. ಆದೇಶ ಮಾಡೋದಾಗಲ್ಲ. ಈ ಕಾನೂನು ಅಂತ ಹೇಳ್ತದೆ, ಕೋರ್ಟಿಂದ ಆದೇಶ ತರಬೇಕು, ಕೋರ್ಟಿಂದ ಆದೇಶ ತರಬೇಕು. ಸ್ಪಾಟ್ ಅಲ್ಲಿ ಎಂತ ಸಿಗ್ತಾರಲ್ಲ ಅವ್ರಿಗೆ, ಪೊಲೀಸರಿಗೆ ಅಂತ ಸ್ಲೋಗನ್ ಯಾರನ್ನ ಪಾಕಿಸ್ತಾನ ಜೈತಾರ ಅಂತ ಕೂದ್ರೆ ಅವ್ರಿಗೆ ಮುಂದೆ ನಿಂತು ಅವ್ರು ಬಿಜೆಪಿ ಬೇಕಂತ ಮಾಡೋದು. ಅವ್ರು ಯಾವ ಹಿಂದೂ, ಅವ್ರು ಬೇಕಾಗಿರೋದು ಅಧಿಕಾರ, ಅವ್ರು ಬೇಕಾಗಿರೋದೇ ನರೇಂದ್ರ ಮೋದಿ ಅವರು ಹೇಳಿದಾರ. ಯಾವ್ದಾರ ಸಾಧನೆ ಇದೆಯಾ? ಸಾಧನೆ 0. ಸಾಧನೆ ಏನೂ ಇಲ್ಲ, ಬರೀ ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅದ್ ಬಿಟ್ಟು ಸಾಧನೆಯನ್ನ ತೋರಿಸಿ ಎಂದು ಅವರು ಮಠ ಕೇಳಿಲ್ಲ. ನಮ್ಮ ಹಂಪನಗೌಡ ಸಾಹೇಬರಿಗೆ ನಮ್ಮ ಬಹಳ ಜನ ಮುಸಲ್ಮಾನರು ಕೊಟ್ಟಿದ್ದಾರೆ. ನಮ್ಮ ಇಮಾಮ್ ಅಂತ ಅಂಜುಮನ್ ಅಧ್ಯಕ್ಷರಿದ್ದಾರೆ ಸರ್. ನಮ್ಮ ಇಸ್ಲಾಂ ಧರ್ಮ
ನಮಗೆ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ. ಮಜಹಬ್ नहीं सिखाता आपस में बैर रखना, हिंदी है हम, हिंदुस्तान हमारा, सारे ಕೊಟ್ಟಿರೋದು. ನಾನು ಬಹಳ ದೇಶಕ್ಕೆ ಹೋಗಿದ್ದೀನಿ ಸರ್, ನಾನು ಧರ್ಮ ದೇಶ ಬಿಟ್ಟು ಬಹಳ ದೇಶಕ್ಕೆ ಹೋಗಿದ್ದೀನಿ. ನಾನು ನನ್ನ ಅನ್ಸಿಕೆ ಹಿಂದೂ, ಮುಸಲ್ಮಾನ್, ಸಿಖ್, ಸಾಯಿ ಎಲ್ಲ ಸೇರಿ ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಅಣ್ಣ ತಮ್ಮದಿರಂಗೆ ನಾವು ಮಾತಾಡೋದಂದ್ರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಆ ಪ್ರೀತಿ ವಿಶ್ವಾಸನ ಬಿಜೆಪಿಯವರು ಒಂದು ನಮ್ಮಲ್ಲೇ ತಂದಿಟ್ಟು ರಾಜಕೀಯ ಮಾಡಕ್ಕೆ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಗೆಲ್ಲ ಗೊತ್ತಿದ್ದಂಗೆ ನಾವು 2023 ಚುನಾವಣೆಯಲ್ಲಿ ಹೋದ್ವಿ. 23 ಚುನಾವಣೆ ಅಸೆಂಬ್ಲಿ ಚುನಾವಣೆ ಹೋಗುವಾಗ ನಾವು 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ಮನೆಗೆ 2,000 ರೂಪಾಯಿ ಕೊಡ್ತೀವಿ, 5 ಕೆಜಿ ಅಕ್ಕಿ ಇದ್ದಿದ್ದು 10 ಕೆಜಿ ಕೊಡ್ತೀವಿ, ಅದ್ರ ಜೊತೆ 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀವಿ. ಆಮೇಲೆ ನನ್ನ ಎಲ್ಲ ತಾಯಿದ್ರು ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೇಕಂತ ಘೋಷಣೆನ 5 ಗ್ಯಾರಂಟಿನ ಮಾಡಿದ್ವಿ. ಮನೆಗೆ 2,000 ಬರ್ತಾ ಇದೆಯಲ್ಲಮ್ಮ, ಬರ್ತಾ ಇದೆಯಲ್ಲೋ? ಆರಿಗಿದೆಯಾ ನಿಮ್ಮ 2000 ಆರಿಗಿದೆಯಾ? ಕೈ ಎತ್ತಿ ಯಾರ್ಯಾರು ಬರ್ತಾ ಇದೆ? ಕೈ ಎತ್ತಮ್ಮ. 15, 16 ಹಾಗೂ ಈ ತಾಲೂಕು 17 ಮತ್ತೆ 18 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಯಾರು ಮಾಡಿದ್ರು? ಸಿದ್ದರಾಮಯ್ಯ ಅವರು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂದು ಸಮ್ಮಿಶ್ರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅದಾದ್ಮೇಲೆ ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗ್ಲಿಲ್ಲ. ನಮ್ ಸರ್ಕಾರ ಬಂದಾದ್ಮೇಲೆ, ನಾನು ವಸತಿ ಮಂತ್ರಿ ಆದ್ಮೇಲೆ, ನಂದೊಂದು ಬಂದಾದ್ಮೇಲೆ ಸಿದ್ದರಾಮಯ್ಯ ಕಾಲದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿರೋದು. ಆದ್ಮೇಲೆ ಒಂದ್ ಮನೆನೂ ಸ್ಯಾಂಕ್ಷನ್ ಆಗ್ಲಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಅದು ಒಂದ್ ಮನೆ ಕಟ್ಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಒಂದ್ ಮನೆ कटಬೇಕಾದ್ರೆ 1000 चावल अच्छे उसमें 4 कंदरे रहती, वो 4 कंदरे निकाल ಬೇಕಾಗಿಲ್ಲ वैसा इनको दिखाओ ಬೇಕಾಗಿಲ್ಲ. सारे सरकार ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ದಯಮಾಡಿ ನಮ್ಮ ಮಾಧ್ಯಮ ಸ್ನೇಹಿತರು ಇದು ಕೇಳ್ಕೊಳ್ಬೇಕು ನೀವು. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ನಮ್ಮ ಕೇಂದ್ರ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ. SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತಗೊಂಡ್ರೆ ಎಷ್ಟಾಗ್ತದೆ? 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ತಗೊಂಡ್ರೆ ಎಷ್ಟು ಉಳಿತದೆ? 4 ಲಕ್ಷ ಉಳಿತದೆ. 4 ಲಕ್ಷ ಯಾರು ಕಟ್ಟಬೇಕು? ಬೆನಿಫಿಷಿಯರಿ ಬಡವರು ಕಟ್ಟಬೇಕು. ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಬರ್ಬೇಕಾಗಿರೋದು ಎಷ್ಟು ಅಂದ್ರೆ ಒಟ್ಟಾಗಿ 1,80,253 ಮನೆಗೆ ಬೆನಿಫಿಷಿಯರಿ ಪೇಮೆಂಟ್ 10 ವರ್ಷದಲ್ಲಿ ಬರ್ಬೇಕಾಗಿರೋದು 7,400 ಕೋಟಿ. ಬಂದಿರೋದು ಎಷ್ಟು ಹೇಳಿ? ಬರೇ 310 ಕೋಟಿ ಬಂದವ್ರೆ. ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟವ್ರೆ, ಯಾರು 20,000 ಮೇಲೆ ಯಾರು ಕೊಟ್ಟಿಲ್ಲ. ಅಂದ್ರೆ ಯಾರು ಕೊಡಕ್ಕೆ ಸಾಧ್ಯ ಆಗಿಲ್ಲ. ಅದು 7 ಲಕ್ಷ ಕಾಸ್ಟ್ ಏನಿ ಜಾಸ್ತಿ ಆಗ್ತದೆ. ಮನೆ ಕಟ್ಟೆ 7 ಲಕ್ಷ ಕಾಸ್ಟ್. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1 ಲಕ್ಷ ಕೊಡ್ತವ್ರೆ. ಮುಂದೆಯಿಂದ 1 ಲಕ್ಷ ಕೊಡ್ತವ್ರೆ. 18% GST ಹಾಕಿ ಬಡವರಿಗೆ 1,38,000 ಹಿಂದೆಯಿಂದ ಕಿತ್ಕೊಳ್ತಾವೆ. ಮುಂದೆಯಿಂದ ಕೊಡ್ತಾವೆ ಬಿಜೆಪಿ ಅವರು. ನಾವು 1 ಲಕ್ಷ ಕೊಡ್ತಾ ಇದ್ದೀವಿ ಅಂತ. GST ಬಡವ್ರ ಮನೆಗೆ GST ಬೇಕಾ? ಬಡವ್ರ ಮನೆಗೆ GST ಹಾಕಕ್ ಬೇಕಾಗಿದ್ಯಾ? ಈಗ ಬಡವರು 1,38,000 ಕಡಿಮೆ ಮಾಡ್ಕೊಂಡ್ರೆ 6 ಲಕ್ಷದಲ್ಲಿ ಬಡವ್ರ ಮನೆ ಆಗ್ತದೆ. ಮುಂದೆಯಿಂದ 1 ಲಕ್ಷ ಕೊಡ್ತಾರೆ. GST 18% ಹಾಕ್ಬಿಟ್ಟು ಹಿಂದೆಯಿಂದ 1,38,000 ರೂಪಾಯಿ ವಾಪಸ್ ತಗೊಂತಾರೆ. ಆ ಹಿನ್ನೆಲೆಯಲ್ಲಿ ನಾನು ಮಂತ್ರಿ ಆದ್ಮೇಲೆ ಸರ್ ಏನ್ ಮಾಡಿದ್ರು ಜನ? ಪ್ರಧಾನ ಮಂತ್ರಿಗಳು ಹೇಳ್ಬಿಟ್ಟವ್ರೆ. ಆಸೆ ಮೇಲೆ ಏನ್ ಮಾಡಿದ್ರು? 140 ಕೋಟಿದಲ್ಲಿ 100 ಕೋಟಿ ಜನ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರು. ನಾವು 15 ಲಕ್ಷ ಬರ್ಬೋದು, 15 ಲಕ್ಷ ನಮ್ಗೆ ಸಿಗ್ತದಂತ ನಂಬಿಕೆ ಮೇಲೆ ಬ್ಯಾಂಕ್ ಅಲ್ಲಿ ಹೋಗಿ 140 ಕೋಟಿದಲ್ಲಿ 100 ಕೋಟಿ ಜನ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರು. ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಸುಮ್ ಓಪನ್ ಮಾಡಲ್ಲ. ಮಿನಿಮಮ್ ಅಂತ ಕೊಡ್ಬೇಕಾಗ್ತದೆ. 500 ರೂಪಾಯಿ ಹಾಕಿ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರು. 5 ಪೈಸೆ 15 ಲಕ್ಷ ಇಲ್ಲ, 15 ಪೈಸಾ ಬಂದಿಲ್ಲ. ಲಾಭ ಯಾರು ಮಾಡ್ಕೊಟ್ರು ಹೇಳಿ? ಲಾಭ ಯಾರು ಮಾಡ್ಕೊಟ್ರು? ಬ್ಯಾಂಕ್ ಅವ್ರಿಗೆ ಲಾಭ ಮಾಡ್ಕೊಟ್ರು. ರೈತರು ಕಷ್ಟದಲ್ಲಿದ್ದಾರೆ. ರೈತರಿಗೆ ಸಾಲ ಮನ್ನಾ ಮಾಡಿ ಅಂದ್ರೆ ಆಗಲ್ಲ. ಈ ಕಾರ್ಪೊರೇಟ್ ಕಂಪನಿಗಳು ಸಾಲ ಮನ್ನಾ ಮಾಡಿದ್ದಾರೆ. ಅದಾನಿ, ಅಂಬಾನಿ ಅವರು ಸಾಲ ಮನ್ನಾ ಮಾಡಿದ್ದಾರೆ. ಶ್ರೀಮಂತರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ರೈತರಿಗೆ ಸಾಲ ಮನ್ನಾ ಮಾಡಿಲ್ಲ. देश का अच्छा होएगा, देश के अच्छे दिन अगर ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳ್ಕೊಳ್ಳೋದು, ನಮ್ಮ ಪ್ರಧಾನ ಮಂತ್ರಿಗಳಿಗೆ ನಮ್ಗೆ ಈ ಒಳ್ಳೆ ದಿನ ಬೇಕಾಗಿಲ್ಲ. ನಮ್ ಹಳೆ ದಿನ 2013 ದಿನ ದೈಮಾನ ದಿನ ನಮ್ಗೆ ಕೊಟ್ಬಿಡಿ ಕೇಳಿದ್ದೇವೆ. ನಾವು ಹೆಂಗ ಬೇಕಾ?
ದಿನ ಕೊಟ್ಬಿಡಿ. 2013 ದಿನ ಏನಿತ್ತು ನಮ್ಗೆ, ಆ ದಿನ ಕೊಡಿ, अच्छे दिन नहीं कोई. देश का अच्छा होएगा, देश की भी भलाई करूंगा, देश को मैं कुछ कर दूंगा. देश की भलाई हुई, देश का अच्छा ही हुआ. ಒಳ್ಳೆ ದಿನ ಬಂದ ದೇಶಕ್ಕೆ ನನ್ನ ಮಾಧ್ಯಮ ಸ್ನೇಹಿತರಿಗೆ ಕೇಳೋದು, ದಯಮಾಡಿ ಹೇಳಬೇಕು, ಒಳ್ಳೆ ದಿನ ಬಂದ ದೇಶಕ್ಕೆ. ಒಳ್ಳೆ ದಿನ ಬಂದು ದೇಶಕ್ಕೆ ಜನತೆಗೆ ಒಳ್ಳೆ ದಿನ ಬಂದಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು 20 ಲಕ್ಷ ಸೂಟ್ ಹಾಕ್ತಾರಲ್ಲ, ಅವ್ರು ಒಳ್ಳೆ ದಿನ ಬಂತು. ದೇಶಕ್ಕೆ ಜನತೆಗೆ ಒಳ್ಳೆ ದಿನ ಬಂದಿಲ್ಲ. ದೇಶಕ್ಕೆ ಒಳ್ಳೆ ದಿನ ಬಂದಿಲ್ಲ. ಕಾಂಗ್ರೆಸ್ ಪಕ್ಷ ಚುನಾವಣೆ ಅಲ್ಲ ಈ ಚುನಾವಣೆ, ಸಿದ್ದರಾಮಯ್ಯ ಚುನಾವಣೆ ಅಲ್ಲ ಈ ಚುನಾವಣೆ, ಜಮೀರ್ ಅಹಮದ್ ಖಾನ್ ಚುನಾವಣೆ ಅಲ್ಲ ಈ ಚುನಾವಣೆ, ಹಂಪನಗೌಡ ಚುನಾವಣೆ ಅಲ್ಲ ಈ ಚುನಾವಣೆ, ಸಂವಿಧಾನ ಬಚಾವ್ ದೇಶ ಬಚಾವ್ ಚುನಾವಣೆ. 2 ಬಾರಿ ಗೆದ್ದಿದ್ದಾರೆ. ತಮ್ಗೆಲ್ಲ ಗೊತ್ತಿರ್ಬೋದು, ಒಂದು ಕಾಯಿಲೆ ಇರ್ತದೆ. ಕಾಯಿಲೆ ಯಾವ್ದನ್ನ ಕಾಯಿಲೆ ಇರ್ಲಿ ವಾಸಿ ಆಗ್ತದದು, ಯಾವ್ದನ್ನ ಕಾಯಿಲೆ ಇರ್ಲಿ. ಈಗ ಹಾರ್ಟ್ ಕಾಯಿಲೆ ಬಂದ್ರೆ ಏನಾಗ್ತದೆ, ನಮ್ಗೆ ಗೊತ್ತಾಗ್ಬಿಟ್ಟು ಹಾಸ್ಪಿಟಲ್ ಹೋಗಿ ತೋರಿಸ್ತೀವಿ, ಸ್ಟೆಂಟ್ ಬೈಪಾಸ್ ಮಾಡಿ ವಾಸಿ ಆಗ್ತದೆ. ಶುಗರ್ ಕಾಯಿಲೆ ಇದ್ರೂ ವಾಸಿ ಆಗ್ತದೆ, BP ಕಾಯಿಲೆ ಇದ್ರೂ ವಾಸಿ ಆಗ್ತದೆ, TB ಬಂದ್ರೂ ವಾಸಿ ಆಗ್ತದೆ. ಇನ್ ಹೆಂಗಾಗಿದೆ ಅಂದ್ರೆ ಇನ್ನೊಂದು ಕಾಯಿಲೆ ಇದೆ, ಅದು ಯಾರಿಗೂ ಗೊತ್ತಾಗಲ್ಲ, ಕೊನೆಯದಲ್ಲೇ ಗೊತ್ತಾಗಲ್ಲ. ಆ ಕಾಯಿಲೆ ಗೊತ್ತಾಗಲ್ಲ. ಅದು ಯಾವ ಕಾಯಿಲೆ ಹೇಳಿ? ಒಂದ್ ಕಾಯಿಲೆ ಗೊತ್ತಾಗಲ್ಲ, ಹೋಗಿ ತೋರಿಸ್ಕೊಂಡ್ರೆ ಗೊತ್ತಾಗಲ್ಲ. ಯಾವ ಕಾಯಿಲೆ ಅದು? ಕ್ಯಾನ್ಸರ್ ಕಾಯಿಲೆ ಅಂತಾರೆ. ಅದು ಕ್ಯಾನ್ಸರ್ ಕಾಯಿಲೆ ಏನಂದ್ರೆ ಫಸ್ಟ್ ಸ್ಟೇಜ್ ಅಂತ ತೋರಿಸ್ಕೊಂಡ್ರೆ ವಾಸಿ ಆಗ್ತದೆ, ಸೆಕೆಂಡ್ ಅಂತ ತೋರಿಸ್ಕೊಂಡ್ರೆ ವಾಸಿ ಆಗ್ತದೆ, 3ನೇ ಸ್ಟೇಜ್ ಅಂತ ತೋರಿಸ್ಕೊಂಡ್ರೆ ಅವ್ನು ಉಳಿಯಲ್ಲ, ಸಾಯೋದು. ಅವ್ರು ಸಾಯಲ್ಲ, BJP ಅವರು ನಮ್ಮನ್ನೆಲ್ಲ ಸಾಯಿಸ್ತಾರೆ. ಇವತ್ತು ಕ್ಯಾನ್ಸರ್ ಇದ್ದಾಗೆ 3ನೇ ಸ್ಟೇಜ್ ಹೋಗ್ತಾರೋ. 2 ಸ್ಟೇಜ್ ಬಚಾವ್ ಆಗ್ಬಿಟ್ರು ಅವನು ಹಂಪನಗೌಡ್ರೆ. 2 ಸ್ಟೇಜ್ ಕ್ಯಾನ್ಸರ್ ಇತ್ತು, ಗೊತ್ತಾಗಿಲ್ಲ, ಬಚಾವ್ ಆಗ್ಬಿಟ್ಟು. ಏನು ರ್ಯಾಲಿ ಮಾಡುವಾಗ ಏನು ಕೇಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ, ಅದು ಏನು ಪಾಕಿಸ್ತಾನಕ್ಕೆ ಜೈಕಾಲ ಕೂಗ್ಸು ಕಾಂಗ್ರೆಸ್ ಅವರು ಅಂತ ಹೇಳಿದ್ರು. ಇನ್ನೊಂದು ಗಂಟೆ ನಮ್ಗೆಲ್ಲ ಗೊತ್ತೇ ಇರ್ಬೋದು. ಒಂದು ವಿಧಾನಸೌಧದಲ್ಲೇ ನಡೀತು, ಇಲ್ಲ ಅಂತೆಲ್ಲ ವಿಧಾನಸೌಧದಲ್ಲಿ ನಡೆದೆ. ಆರೋಪಿಗಳು ಅರೆಸ್ಟ್ ಆಗಿ ನಾಸಿರ್ ಹುಸೇನ್ ರಾಜ್ಯಸಭಾ ಆದ್ಮೇಲೆ ಅದೊಂದು ಯಾರೋ ಮಾಡಿ ಅದಕ್ಕೆ ಅರೆಸ್ಟ್ ಆಗಿ ಅವ್ರು ಜೈಲಲ್ಲಿ ಇದ್ದಾರೆ. ನನ್ನ ಮಾಧ್ಯಮ ಸ್ನೇಹಿತರಿಗೆ ಇಲ್ಲಿರೋರಿಗೆಲ್ಲ ಹಿಡಿದು ಹಂಪನಗೌಡರು ಒಂದು ಮಾತಾಡೋದು, ನಾವು ನ್ಯಾಯಾಲಯದಿಂದ ಒಂದು ಹೊಸ